ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಂಗ್ಲಾದೇಶದ ಪರಿಸ್ಥಿತಿ ಈಗ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. 1 ವರ್ಷದ ಹಿಂದೆ ಚೆನ್ನಾಗಿಯೇ ಇದ್ದ ಬಾಂಗ್ಲಾ ಈಗ ಬರ್ಬಾದ್ ಆಗಿದೆ. ಬಾಂಗ್ಲಾದ ಇಂದಿನ ಪರಿಸ್ಥಿತಿಗೆ ಕಾರಣ ಯಾರು? ಆರ್ಥಿಕವಾಗಿ ಪ್ರಗತಿ ಸಾಧಿಸ್ತಾ ಇದ್ದ ದೇಶವನ್ನ ಇದ್ದಕ್ಕಿದ್ದ ಹಾಗೆ ಈ ಮಟ್ಟಿಗೆ ತಂದು ನಿಲ್ಲಿಸಿದ್ದು ಯಾರು ಅನ್ನುವ ಪ್ರಶ್ನೆಗೆ ವರ್ಷದ ಹಿಂದೆಯೇ ಉತ್ತರ ಸಿಕ್ಕಿತ್ತು. ಶೇಖ್ ಹಸೀನಾ ಅಮೆರಿಕದ ಬೇಡಿಕೆ ಈಡೇರಿಸಲಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅಮೆರಿಕ ಕುತಂತ್ರ ನಡೆಸಿ ಬಾಂಗ್ಲಾದಲ್ಲಿ ದಂಗೆ ಏಳುವಂತೆ ಮಾಡಿ ಶೇಖ್ ಹಸೀನಾರನ್ನ ದೇಶದಿಂದಲೇ ಓಡಿಸಿ ತನ್ನ ಚೇಲ ಮೊಹಮ್ಮದ್ ಯೂನಸ್ಗೆ ಪಟ್ಟ ಕಟ್ಟಿದ ಅಮೆರಿಕ ಈಗ ಕೊನೆಗೂ ತನ್ನ ಬೇಳೆ ಬೇಯಿಸೋದಕ್ಕೆ ಹೊರಟಿದೆ. ಶಾಕಿಂಗ್ ಸಂಗತಿ ಏನಪ್ಪಾ ಅಂದರೆ, ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶವನ್ನೇ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಂತ ಇದು ಗಾಳಿ ಸುದ್ದಿಯಲ್ಲ. ಬಾಂಗ್ಲಾದ ಮಾಜಿ ಪ್ರಧಾನಿ ಮಾಡಿರುವ ಗಂಭೀರ ಆರೋಪ. ಯೂನಸ್ ಬಾಂಗ್ಲಾದೇಶವನ್ನೇ ಅಮೆರಿಕಾಗೆ ಮಾರಾಟ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಶೇಖ್ ಹಸೀನಾ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಾಂಗ್ಲಾ ಜೈಲುಗಳಲ್ಲಿದ್ದ ಭಯೋತ್ಪಾದಕರನ್ನ ಕೂಡ ಯೂನಸ್ ಸರ್ಕಾರ ರಿಲೀಸ್ ಮಾಡಿದೆ ಅನ್ನುವ ಶಾಕಿಂಗ್ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಒಂದು ಕಡೆ ಬಾಂಗ್ಲಾದ ಬಗ್ಗೆ ಇಂಥದೊಂದು ಚರ್ಚೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಭಾರತ ಬಾಂಗ್ಲಾಗೆ ದೊಡ್ಡ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ನಮ್ಮ ಚಿಕನ್ ನೆಕ್ ಮೇಲೆ ಕಣ್ಣು ಹಾಕಿದ್ದ ಬಾಂಗ್ಲಾದ ಕತ್ತನ್ನೇ ಮುರಿಯೋದಕ್ಕೆ ಭಾರತ ಹೊರಟಿದೆ. ಮುಯ್ಯಿಗೆ ಮುಯ್ಯಿ ಅನ್ನುವ ರೀತಿಯಲ್ಲಿ ಒಂದು ವೇಳೆ ನಮ್ಮ ಚಿಕನ್ ನೆಕ್ ತಂಟೆಗೆ ಬಂದರೆ ನಿಮ್ಮ ಬೆನ್ನು ಮೂಳೆಯನ್ನೇ ಮುರಿಯೋದಾಗಿ ಭಾರತ ಎಚ್ಚರಿಕೆ ಕೊಟ್ಟಿದೆ. ಅದಕ್ಕಾಗಿ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಭಾರತ ಮಾಡಿದೆ. ಅಷ್ಟಕ್ಕೂ ಏನಿದು ಚಿಕನ್ ನೆಕ್ ಪ್ರತಿತಂತ್ರ ಪ್ಲಾನ್? ಬಾಂಗ್ಲಾಗೆ ಭಾರತ ಕೊಟ್ಟಿರುವ ಎಚ್ಚರಿಕೆ ಎಂಥದ್ದು? ಬಾಂಗ್ಲಾದೇಶವನ್ನ ಅಮೆರಿಕಾಗೆ ಮಾರಾಟ ಮಾಡಲಾಗುತ್ತಾ? ಅಮೆರಿಕಾದ ಷಡ್ಯಂತ್ರ ಕೊನೆಗೂ ಈಡೇರುತ್ತಾ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಬಾಂಗ್ಲಾದೇಶದ ಇಂದಿನ ಪರಿಸ್ಥಿತಿಗೆ ಮೂಲ ಕಾರಣ ಅಮೆರಿಕ ಅನ್ನುವ ಊಸರವಳ್ಳಿ. ಅಮೆರಿಕಾಗೆ ಬಾಂಗ್ಲಾದಲ್ಲಿ ತನ್ನ ಮಿಲಿಟರಿ ನೆಲೆ ಸ್ಥಾಪನೆ ಮಾಡಬೇಕು ಅನ್ನುವ ಪ್ಲಾನ್ ಇತ್ತು. ಬಾಂಗ್ಲಾ ಕೂಡ ಇದಕ್ಕೆ ಒಪ್ಪಿಗೆ ಕೊಡುತ್ತೆ ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಶೇಖ್ ಹಸೀನಾ ಅಮೆರಿಕದ ಮಾತುಗಳಿಗೆ ಸೊಪ್ಪು ಹಾಕಿಲ್ಲ. ಅಮೆರಿಕದ ಯಾವುದೇ ದರ್ಪಗಳಿಗೆ ಕೂಡ ಬಗ್ಗೋದಿಲ್ಲ. ಯಾವಾಗ ಶೇಖ್ ಹಸೀನಾ ತಮ್ಮ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ಅನ್ನೋದು ಗೊತ್ತಾಯಿತು, ಅಲ್ಲಿಂದಲೇ ಅಮೆರಿಕ ಷಡ್ಯಂತ್ರ ಮಾಡೋದಕ್ಕೆ ಶುರು ಮಾಡಿತ್ತು. ಅದು ಅಂತಿಂತ ಷಡ್ಯಂತ್ರ ಅಲ್ಲ, ಇಡೀ ದೇಶದಲ್ಲೇ ದಂಗೆ ಎಬ್ಬಿಸುವ ಷಡ್ಯಂತರ. ಆ ಪ್ರಯತ್ನದಲ್ಲಿ ಅಮೆರಿಕ ಯಶಸ್ವಿ ಕೂಡ ಆಗುತ್ತೆ. ಮುಂದೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈಗ ವಿಷಯ ಏನಪ್ಪಾ ಅಂದರೆ, ಈಗ ಬಾಂಗ್ಲಾದ ಚುಕ್ಕಾಣಿ ಹಿಡಿದಿರುವ ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶವನ್ನ ಅಮೆರಿಕಾಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಹೀಗಂತ ಶೇಖ್ ಹಸೀನಾ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರುವ ಶೇಖ್ ಹಸೀನಾ, ಮೂಲಭೂತವಾದಿ ಉಗ್ರಗಾಮಿಗಳ ಹಿಡಿತಕ್ಕೆ ಸಿಲುಕಿರುವ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶವನ್ನ ಅಮೆರಿಕಾಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಬೆಚ್ಚಿ ಬೀಳಿಸುವ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಹಿಂದೆ ಮಾಡಿದ್ದ ಷಡ್ಯಂತ್ರಗಳನ್ನ ಕೂಡ ಶೇಖ್ ಹಸೀನಾ ಬೆಚ್ಚಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದು ಶೇಖ್ ಹಸೀನಾ ಅವರ ತಂದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಶೇಖ್ ಹಸೀನಾ ತಂದೆ ಮುಜಿಬುರ್ ರೆಹಮಾನ್ ಮುಂಚೂಣಿ ನಾಯಕರಾಗಿದ್ರು. ಇದೇ ಕಾರಣಕ್ಕಾಗಿ ಮುಜಿಬುರ್ ರೆಹಮಾನ್ ಅವರನ್ನ ಬಾಂಗ್ಲಾದ ರಾಷ್ಟ್ರಪಿತ ಅಂತಾನು ಕರೀತಾರೆ. ಇವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕೂಡ ಅಮೆರಿಕ ಬಾಂಗ್ಲಾದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಮಾರ್ಟಿನ್ ದ್ವೀಪ ಪ್ರದೇಶವನ್ನ ಕಬ್ಜಾ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿತ್ತು. ಆದರೆ ಶೇಖ್ ಹಸೀನಾ ತಂದೆ ಅಮೆರಿಕದ ಈ ಪ್ಲಾನ್ ಅನ್ನ ವರ್ಕೌಟ್ ಆಗೋದಕ್ಕೆ ಬಿಡೋದಿಲ್ಲ. ಅಮೆರಿಕದಂತಹ ದೇಶಕ್ಕೂ ಕೂಡ ಆಗ ತಾನೇ ಜನ್ಮ ತಳೆದ ಬಾಂಗ್ಲಾ ತಲೆಬಾಗಿರಲಿಲ್ಲ. ಭಾರತ ತಮಗೆ ಸಪೋರ್ಟ್ ಮಾಡುತ್ತೆ ಅನ್ನುವ ನಂಬಿಕೆ ಅಂದಿನ ಬಾಂಗ್ಲಾಗೆ ಇತ್ತು. ಇದೇ ಕಾರಣಕ್ಕನ್ಸುತ್ತೆ ಅಮೆರಿಕವನ್ನ ಕೂಡ ಅಂದಿನ ಬಾಂಗ್ಲಾ ಎದುರು ಹಾಕೊಂಡಿತ್ತು. ಎಲ್ಲ ಘಟನೆಗಳನ್ನ ನೆನಪು ಮಾಡಿರುವ ಶೇಖ್ ಹಸೀನಾ, ಅಂದಿನ ಕಾಲದಲ್ಲೇ ನಾವು ಅಮೆರಿಕಾಗೆ ತಲೆಬಾಗಿರಲಿಲ್ಲ, ಆದರೆ ಈಗ ಅಮೆರಿಕಾಗೆ ಒಂದು ದೇಶವನ್ನೇ ಮಾರಾಟ ಮಾಡೋದಕ್ಕೆ ಯೂನಸ್ ಮುಂದಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯೂನಸ್ ಅಧಿಕಾರಕ್ಕೆ ಬರಲು ತಮ್ಮ ಸರ್ಕಾರ ವರ್ಷಗಳ ಕಾಲ ಹೋರಾಡಿದ ಭಯೋತ್ಪಾದಕ ಸಂಘಟನೆಗಳನ್ನೇ ಬಳಸಿಕೊಂಡಿದ್ದಾರೆ ಅಂತ ಬಾಂಗ್ಲಾದ ಮಾಜಿ ಪ್ರಧಾನಿ ಆರೋಪ ಮಾಡಿದ್ದಾರೆ. ಉಗ್ರರ ದಾಳಿಯ ನಂತರ ನಾವು ಕಠಿಣ ಕ್ರಮ ಕೈಗೊಂಡಿದ್ದೇವೆ. ಹಲವಾರು ಭಯೋತ್ಪಾದಕರನ್ನ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿದ್ವಿ. ಆದರೆ ಈಗ ಜೈಲುಗಳು ಖಾಲಿ ಆಗಿವೆ. ದೇಶದಲ್ಲಿ ಭಯೋತ್ಪಾದಕ ಕೃತ್ಯ ಮಾಡಿದ್ದ ಉಗ್ರರನ್ನ ಈಗಿನ ಸರ್ಕಾರ ಬಿಡುಗಡೆ ಮಾಡಿದೆ. ಬಾಂಗ್ಲಾದೇಶ ಈಗ ಭಯೋತ್ಪಾದಕರ ತಾಣವಾಗಿದೆ ಅಂತ ಶೇಖ್ ಹಸೀನಾ ಗುಡುಗಿದ್ದಾರೆ. ಒಂದ್ ಕಡೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಭಾರತ ಬಾಂಗ್ಲಾಗೆ ಚೆಕ್ ಮೇಟ್ ಇಡೋದಕ್ಕೆ ಮುಂದಾಗಿದೆ.
ಚೀನಾ ಹಾಗೂ ಬಾಂಗ್ಲಾ ಸೇರ್ಕೊಂಡು ಭಾರತದ ಚಿಕನ್ ನೆಕ್ ಅನ್ನ ಕಬ್ಜಾ ಮಾಡೋದಕ್ಕೆ ಯಾವ ರೀತಿಯ ಪ್ಲಾನ್ ಮಾಡಿದ್ದಾವೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇದೀಗ ಭಾರತ ಈ ಪ್ಲಾನ್ಗೆ ಕೌಂಟರ್ ಪ್ಲಾನ್ ಮಾಡೋದಕ್ಕೆ ಹೊರಟಿದೆ. ಮೊಯ್ಯಿಗೆ ಮೊಯ್ ತೀರಿಸೋದಕ್ಕೆ ಭಾರತ ಮುಂದಾಗಿದೆ. ಅದರಲ್ಲೂ ಅಸ್ಸಾಂ ಮುಖ್ಯಮಂತ್ರಿಯಂತೂ ಬಹಿರಂಗವಾಗಿಯೇ ಬಾಂಗ್ಲಾಗೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಚಿಕನ್ ನೆಕ್ ಮೇಲೆ ಕಣ್ಣು ಹಾಕಿದ್ರೆ ನಿಮ್ಮ ಕೋಳಿ ಕತ್ತನ್ನ ಮುರಿದೇ ಬಿಡ್ತೇವೆ ಅಂತ ಅಸ್ಸಾಂ ಮುಖ್ಯಮಂತ್ರಿ ಹೇಳಿದ್ದಾರೆ. ಸ್ನೇಹಿತರೆ, ಚಿಕನ್ ನೆಕ್ನ ಬಗ್ಗೆ ಅಥವಾ ಸಿಲಿಗುರಿ ಕಾರಿಡಾರ್ನ ಬಗ್ಗೆ ನಾವು ಈಗಾಗಲೇ ಹಲವು ಬಾರಿ ವಿವರಣೆಯನ್ನು ಕೊಟ್ಟಿದ್ದೇವೆ. ಈ ಆಯಕಟ್ಟಿನ ಪ್ರದೇಶವನ್ನು ವಶಪಡಿಸಿಕೊಂಡು ಬಿಟ್ಟರೆ ಈಶಾನ್ಯ ಭಾರತವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಬಹುದು ಅನ್ನೋದು ಬಾಂಗ್ಲಾದ ಪ್ಲಾನಿಂಗ್. ಇಷ್ಟೆಲ್ಲ ತಲೆ ಓಡಿಸುವ ತಾಕತ್ತು ಬಾಂಗ್ಲಾಗೆ ಇಲ್ಲ ಬಿಡಿ. ಈ ಪ್ಲಾನಿಂಗ್ ಚೀನಾದ್ದು. ಆದರೆ ಬಾಂಗ್ಲಾ ಹೆಗಲಲ್ಲಿ ಬಂದೂಕಿ ಇಟ್ಟು ಚೀನಾ ಗುಂಡು ಹಾರಿಸುತ್ತಿದೆ. ಏನೇ ಇರಲಿ, ಇಲ್ಲಿವರೆಗೆ ಭಾರತದ ಚಿಕನ್ ನೆಕ್ ಬಗ್ಗೆ ಮಾತ್ರ ಮಾತುಕತೆ ಆಗ್ತಾ ಇತ್ತು, ಚರ್ಚೆಗಳು ನಡೀತಾ ಇತ್ತು. ಆದರೆ ಈಗ ಬಾಂಗ್ಲಾದ ಚಿಕನ್ ನೆಕ್ ಎಕ್ಸ್ಪೋಸ್ ಆಗಿದೆ. ನಮ್ಮಲ್ಲಿರುವ ಆಯಕಟ್ಟಿನ ಪ್ರದೇಶದಂತೆ ಬಾಂಗ್ಲಾದಲ್ಲಿ ಕೂಡ 2 ಚಿಕನ್ ನೆಕ್ ಇದೆ. ಒಂದು ವೇಳೆ ನಮ್ಮ ತಂಟೆಗೆ ಬಂದರೆ ನಿಮ್ಮ 2 ಚಿಕನ್ ನೆಕ್ ಅನ್ನ ನಾವು ವಶಪಡಿಸಿಕೊಳ್ಳುತ್ತೇವೆ ಅಂತ ಅಸ್ಸಾಂ ಸಿಎಂ ಗರ್ಜಿಸಿದ್ದಾರೆ. ಹಾಗಾದ್ರೆ ಏನಿದು 2 ಚಿಕನ್ ನೆಕ್ ಅಂತ ಕೇಳಿದ್ರೆ ಈ ಬಗ್ಗೆ ಕೂಡ ಅಸ್ಸಾಂ ಮುಖ್ಯಮಂತ್ರಿಗಳು ವಿವರಣೆ ನೀಡಿದ್ದಾರೆ. ನಮ್ಮಲ್ಲಿ ಸಿಲಿಗುರಿ ಕಾರಿಡಾರ್ ಇದ್ದ ಹಾಗೆ ಬಾಂಗ್ಲಾದಲ್ಲಿ 2 ಕಾರಿಡಾರ್ ಇದೆ. ಅದರಲ್ಲಿ ಮೊದಲನೇದು 80 ಕಿಲೋಮೀಟರ್ ಉದ್ದದ ಉತ್ತರ ಬಾಂಗ್ಲಾ ಕಾರಿಡಾರ್. ಈ ಕಾರಿಡಾರ್ ಅನ್ನ ನೀವು ಮ್ಯಾಪ್ನಲ್ಲಿ ಒಮ್ಮೆ ಗಮನಿಸಿಕೊಳ್ಳಿ. ಇದು ದಕ್ಷಿಣ ದಿನಾಜ್ಪುರದಿಂದ ನೈಋತ್ಯ ಗಾರೋ ಬೆಟ್ಟಗಳವರೆಗೆ ಇರುವ ಕಾರಿಡಾರ್. ಈ ಕಾರಿಡಾರ್ ತುಂಬಾನೇ ಆಯಕಟ್ಟಿನ ಪ್ರದೇಶದಲ್ಲಿದೆ. ಭಾರತದ ಗಡಿಗೂ ಕೂಡ ಅಂಟಿಕೊಂಡಿದೆ. ಇದರ ನಡುವೆ ಇರುವ ಪ್ರದೇಶವನ್ನ ರಂಗಾಪುರ ವಿಭಾಗ ಅಂತ ಕರೀತಾರೆ. ಒಂದ್ ವೇಳೆ ಈ ಚಿಕನ್ ನೆಕ್ ನಮ್ಮ ವಶಕ್ಕೆ ಬಂದ್ಬಿಟ್ರೆ ಅಲ್ಲಿಗೆ ಬಾಂಗ್ಲಾದಿಂದ ಈ ರಂಗಾಪುರ ವಿಭಾಗ ಸಂಪೂರ್ಣವಾಗಿ ಪ್ರತ್ಯೇಕಗೊಳ್ಳುತ್ತೆ. ಇದರಿಂದ ಭಾರತದ ಚಿಕನ್ ನೆಕ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಬಾಂಗ್ಲಾದ ಸೊಕ್ಕು ಕೂಡ ಮುರಿಯುತ್ತೆ. ಇದೊಂದೇ ಅಲ್ಲ, ಇನ್ನೊಂದು ಚಿಕನ್ ನೆಕ್ ಬಾಂಗ್ಲಾದೇಶದಲ್ಲಿದೆ. ಇದನ್ನ ಚಿತ್ತಗಾಂಗ್ ಕಾರಿಡಾರ್ ಅಂತ ಕರೀತಾರೆ. ಈ ಕಾರಿಡಾರ್ ಯಾವ ಭಾಗದಲ್ಲಿದೆ ಅಂತ ಮ್ಯಾಪ್ನಲ್ಲಿ ಒಮ್ಮೆ ನೋಡ್ಕೊಳ್ಳಿ. ಇದು 28 ಕಿಲೋಮೀಟರ್ ಉದ್ದದ ಕಾರಿಡಾರ್. ಈ ಕಾರಿಡಾರ್ ಅದೆಷ್ಟು ಆಯಕಟ್ಟು ಪ್ರದೇಶದಲ್ಲಿದೆ ಅನ್ನೋದು ಮ್ಯಾಪ್ನಲ್ಲಿ ನೋಡಿದಾಗ ಅರ್ಥವಾಗುತ್ತೆ. ಈ ಕಾರಿಡಾರ್ ದಕ್ಷಿಣ ತ್ರಿಪುರಾದಿಂದ ಬಂಗಾಳ ಕೊಲ್ಲಿಯವರೆಗೂ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಇದು ಬಾಂಗ್ಲಾದೇಶದ ಆರ್ಥಿಕ ರಾಜಧಾನಿ ಮತ್ತು ರಾಜಕೀಯ ರಾಜಧಾನಿಯ ನಡುವಿನ ಏಕೈಕ ಕೊಂಡಿ. ಈ ಕಾರಿಡಾರ್ ಭಾರತದ ವಶಕ್ಕೆ ಬಂದು ಬಿಟ್ರೆ 2 ದೊಡ್ಡ ನಗರಗಳು ಸಂಪರ್ಕ ಕಳೆದುಕೊಳ್ಳಲಿವೆ. ಅಲ್ಲಿಗೆ ಬಾಂಗ್ಲಾ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಮತ್ತೊಂದು ಗೊತ್ತಿರಲೇಬೇಕಾದ ಸಂಗತಿ ಅಂದರೆ ಈ ಕಾರಿಡಾರ್ ನಮ್ಮ ಚಿಕನ್ ನೆಕ್ಗಿಂತಲೂ ತುಂಬಾನೇ ಚಿಕ್ಕದಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅಸ್ಸಾಂ ಮುಖ್ಯಮಂತ್ರಿಗಳು ನಮ್ಮ ಚಿಕನ್ ನೆಕ್ ಮೇಲೆ ಕಣ್ಣು ಹಾಕುವ ಮುನ್ನ ನಿಮ್ಮಲ್ಲಿರುವ 2 ಚಿಕನ್ ನೆಕ್ಗಳ ಬಗ್ಗೆ ಗೊತ್ತಿರಲಿ ಅಂತ ಬಹಿರಂಗವಾಗಿಯೇ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ತಂಟೆಗೆ ಬಂದರೆ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅನ್ನೋದನ್ನ ಕೂಡ ಅಸ್ಸಾಂ ಸಿಎಂ ಹೇಳಿದ್ದಾರೆ. ಒಂದಂತೂ ಸತ್ಯ, ಬಾಂಗ್ಲಾ ಏನೇ ಪ್ಲಾನ್ ಮಾಡಿದ್ರು ಅದಕ್ಕೆ ಭಾರತ ಕೌಂಟರ್ ಪ್ಲಾನ್ ರೆಡಿ ಮಾಡಿಟ್ಕೊಂಡಿದೆ. ಭಾರತವನ್ನ ಎದುರು ಹಾಕೊಳ್ಳುವ ಮುನ್ನ ಬಾಂಗ್ಲಾ 1000 ಸಲ ಯೋಚನೆ ಮಾಡಬೇಕು. ಚೀನಾದ ಮಾತು ಕೇಳಿಕೊಂಡು ಭಾರತವನ್ನ ಎದುರು ಹಾಕೊಂಡ್ರೆ ಬಾಂಗ್ಲಾವನ್ನ ಅಮೆರಿಕಾಗೆ ಮಾರಾಟ ಮಾಡುವ ಮೊದಲೇ ಭಾರತ ಅದನ್ನ ವಶಪಡಿಸಿಕೊಳ್ಳಬಹುದು. ಭಾರತದ ಈ ಕೌಂಟರ್ ಪ್ಲಾನ್ಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.